ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಕೂಡ ಇವತ್ತಿನ ವಿಡಿಯೋನ ಕೊನೆ ತನಕ ನೋಡಲೇಬೇಕು. ಯಾಕಂದರೆ ಇದನ್ನು ನಾನು ನಿಮಗೋಸ್ಕರ ಮಾಡಿರುವಂಥ ಒಂದು ವಿಡಿಯೋ. ಇದರ ಸ್ಪೆಷಾಲಿಟಿ ಏನಪ್ಪ ಅಂದರೆ, ನಾನು ಇತ್ತೀಚೆಗಷ್ಟೇ ಸುಮಾರು 3-4 ವಿಡಿಯೋಗಳನ್ನ ಮಾಡಿ ಹಾಕಿದ್ದೇನೆ. ಅದೇನಪ್ಪ ಅಂದರೆ, ಇದೇ ತಿಂಗಳು ನಾನು ಒಂದು ಮರಿನ ನಾನು ಫ್ರೀಯಾಗಿ ಕೊಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ನನ್ನ ಖುಷಿ ಕಾರಣ ಅಂತ ನಾನು ನಿಮಗೊಂದು ಪೋಸ್ಟನ್ನು ಮಾಡಿ ಹೇಳಿದ್ದೆ. ಅದಕ್ಕೆ ತಕ್ಕಂತೆ ಒಂದು ವಿಡಿಯೋನ ನಿಮ್ಮ ಮುಂದೆ ನಾನು ಇವತ್ತು ತೊಗೊಂಡು ಬಂದಿದ್ದೀನಿ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಜೊತೆಗೆ ಈ ತಿಂಗಳು ನಾನು ಕೊಡುವ ಒಂದು ಮೇಕೆ ಅಥವಾ ಒಂದು ಟಗರನ್ನು ನಾನು ಇವ್ರಿಗೆ ಕೊಡ್ತಿದ್ದೀನ ಅಥವಾ ಇನ್ನೂ ಬೇರೆ ಯಾರಿಗಾದ್ರು ಕೊಡ್ತಿದ್ದೀನ ಅಥವಾ ಇವ್ರಿಗೆ ಕೊಡಬೇಕು ಅಂದ್ಕೊಂಡಿದ್ದೀನ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ, ಅಥವಾ ನಿಮಗೂ ಕೂಡ ಈ ಥರ ಏನಾದರೂ ಪ್ರಾಬ್ಲಮ್ ಆಗಿ ನಿಮಗೂ ಕೂಡ ನನ್ನ ಕಡೆಯಿಂದ ಒಂದು ಮರಿನ ಫ್ರೀಯಾಗಿ ತೊಗೋಬೇಕು ಅಂತ ಆಸೆ ಕೂಡ ಇದ್ದರೆ ನನ್ನ ನಂಬರ್ಗೆ ನೀವು ಮೆಸೇಜ್ ಕೂಡ ಮಾಡ್ಬೋದು ಅಥವಾ ಈ ಥರ ವಿಡಿಯೋಗಳನ್ನ ನೀವು ನನಗೆ ಕೊಡ್ಬೋದು. ನಾನು ಈ ತಿಂಗಳು ನಿಮಗೆ ಒಂದು ಮರಿನ ಫ್ರೀಯಾಗಿ ಕೊಡ್ತೇನೆ. ಹಾಗಾಗಿ ಇಲ್ಲೂ ಕೂಡ ಒಬ್ಬರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇವರ ವಿಡಿಯೋ ಕೂಡ ಇನ್ನೂ ಒಂದು ಬರುತ್ತೆ, ಅದು ನಾಳೆ ಕೂಡ ಬರುತ್ತೆ ವಿಡಿಯೋ. ಆ್ಯಕ್ಚುಲಿ ಈ ವಿಡಿಯೋನ ನಿನ್ನೆ ದಿನನೇ ಮಾಡಬೇಕಿತ್ತು, ಬಟ್ ನಾನು ಮಾಡೋಕ್ಕಾಗಿರಲಿಲ್ಲ, ಫ್ರೀ ಇರಲಿಲ್ಲ, ಮಾಡಿಲ್ಲ. ಬಟ್ ನೋಡ್ಬೋದು ಇವ್ರ ಹೆಸರು ಮತ್ತು ಇವ್ರ ಬಗ್ಗೆ ನಾನು ಇನ್ನೂ ಕ್ಲಾರಿಫೈ ಕೊಡೋದಿಲ್ಲ, ಬಟ್ ಇದರ ಬಗ್ಗೆ ಅವರೇ ಕ್ಲಾರಿಫೈ ಕೊಡ್ತಾರೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ, ಅದು ಭಾಗ 2ರಲ್ಲಿ ಬರುತ್ತೆ. ಬಟ್ ಇದು ಭಾಗ 1. ಇವರು ನನಗೆ ನನ್ನ ಸಬ್ಸ್ಕ್ರೈಬರು, ಮೇಲಾಗಿ ನನ್ನ ಸಬ್ಸ್ಕ್ರೈಬರು, ಬಟ್ ತುಂಬಾ ಈ ಥರ ಒಂದು ಸ್ಥಿತಿಯಲ್ಲಿರುವಂಥ ಒಬ್ಬ ಸಣ್ಣ ಹುಡುಗ ನನ್ನ ವಿಡಿಯೋಗಳನ್ನ ತುಂಬ ದಿನಗಳಿಂದ ನೋಡಿ ನನ್ನ ಥರ ಮರಿಗಳನ್ನ ಸಾಕಬೇಕು ಅಂತ ಒಂದು ಆಸೆ ಇರುವಂಥ ಒಬ್ಬ ಹುಡುಗ. ತುಂಬಾ ಬಡವರು ಹುಡುಗರು. ಅವ್ರ ಮನೆಯನ್ನು ಗಮನಿಸ್ಬೋದು ಅಥವಾ ಅವನ ಒಂದು ಪರಿಸ್ಥಿತಿ ಅಥವಾ ಅವನ ಹತ್ರ ಇರುವಂಥ ಮೇಕೆಗಳನ್ನ ನೀವು ಗಮನಿಸ್ಬೋದು. ಎಲ್ಲರೂ ಕೂಡ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿದ್ರೆ ದಯವಿಟ್ಟು ನಿಮ್ಗೆ ಅರ್ಥ ಆಗೇ ಆಗುತ್ತೆ ಅನ್ನೋದೇ ನನ್ನ ವಿಡಿಯೋದ ಉದ್ದೇಶ. ಹಾಗೆ ಎಲ್ಲರೂ ಕೂಡ ಕೊನೆ ತನಕ ನೋಡಿ. ಈ ಥರ ಪ್ರಾಬ್ಲಮ್ ಇದ್ದರೆ ಅಥವಾ ಇದೇ ಥರ ಇರಬೇಕು ಅಂತೇನಿಲ್ಲ, ಈ ಥರ ಪ್ರಾಬ್ಲಮ್ ಇರ್ಬೋದು ಅಥವಾ ನಿಮ್ಗೆ ವೈಯಕ್ತಿಕವಾಗಿ ಸಣ್ಣ ಪುಟ್ಟ ಆರ್ಥಿಕ ಸಮಸ್ಯೆಗಳಿರ್ಬೋದು. ಅಂಥವರಿಗೆ ನನ್ನ ಒಂದು ಫ್ರೀಯಾಗಿ ಉಚಿತವಾಗಿ ಒಂದು ಮರಿನ ಕೊಡಬೇಕು ಅಂದ್ಕೊಂಡು ನಿಮಗೆ ವಿಡಿಯೋ ಮಾಡಿದ್ದೀನಿ. ಅದನ್ನು ನಾನು ಇಂಥವ್ರಿಗೆ ಕೊಡಬೇಕು ಅಂತ ನಾನು ಅಂದ್ಕೊಂಡು ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೇನೆ. ಬಟ್ ಅದಕ್ಕೆ ಪ್ರಾಬ್ಲಮ್ 108 ಇರ್ಬೋದು. ಯಾರಿಗಾದರೂ ಈ ಥರ ಇತ್ತಪ್ಪ ಅಂದರೆ ಅದನ್ನು ನಾನು ನೋಡಿಕೊಂಡು ಅವರಿಗೆ ಈ ಥರ ಒಂದು ಮರಿಗಳನ್ನ ಈ ತಿಂಗಳಲ್ಲಿ ಕೊಡ್ತಾ ಇದ್ದೇನೆ. ಅದರಲ್ಲೂ ಇವರು ಕೂಡ ಒಬ್ಬರು. ನಿಮಗೂ ಕೂಡ ಈ ಥರ ಏನಾದರೂ ಸಣ್ಣ ಪುಟ್ಟ ತೊಂದರೆ ಇದ್ರೆ ನನ್ನ ವಾಟ್ಸಪ್ ನಂಬರ್ಗೆ ನೀವು ನನಗೆ ಈ ಥರ ವಿಡಿಯೋಗಳನ್ನ ಕಳಿಸ್ಕೊಟ್ರೆ ನಿಮ್ಮ ಬಗ್ಗೆ ನಾನು ಒಂದು ನೋಡಿಕೊಂಡು ನಿಮಗೂ ಕೂಡ ಈ ಥರ ಕೊಡಬೇಕು ಅಂದ್ಕೊಂಡಿದ್ದೀನಿ. ಬಟ್ ಈ ಥರ ನಾನು ಕೊಡ್ತಾ ಇರೋದು ಫಸ್ಟ್ ಟೈಮು. ಬಟ್ ಇವ್ರ ಜೊತೆ ನಾನು ಈಗಾಗಲೇ ಮಾತಾಡಿ ಒಂದು ವಿಡಿಯೋಗಳನ್ನ ತೊಗೊಂಡಿದ್ದೆ. ಅದೇ ವಿಡಿಯೋನ ನಾನು ನಿಮ್ಮ ಮುಂದೆ ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೇನೆ. ಬಟ್ ಈ ಹುಡುಗ ನನಗೆ ಫೋನ್ ಮಾಡಿ ಈ ಥರ ಅಣ್ಣ, ನಾನು ನಿನ್ನ ಸಬ್ಸ್ಕ್ರೈಬರು, ಈ ಥರ ವಿಡಿಯೋಗಳನ್ನ ನೋಡಿದ್ದೀನಿ, ಬಟ್ ನನಗೆ ಈ ಥರ ಒಂದು ಪ್ರಾಬ್ಲಮ್ ಇದೆ, ಬಟ್ ನನಗೆ ತೊಗೊಳಕ್ಕಾಗಿಲ್ಲ ಅಂದರು. ಬಟ್ ಅದು ಬಿಟ್ಟು ಅವ್ರು ನನಗೆ ಮರಿನ ನನಗೆ ಕೊಡಿ ಬ್ರದರ್ ಅಂತ ಅವ್ರು ಇನ್ನೂ ತನಕ ಕೇಳಿಲ್ಲ. ಅವರು ನನ್ನ ಜೊತೆ ಯಾವ್ದ್ರ ಮರಿನ ನನಗೆ ಕೊಡೋದಕ್ಕೆ ಕೇಳು ಕೂಡ ಇಲ್ಲ ಮತ್ತು ಅದ್ರ ಬಗ್ಗೆ ಮಾತಾಡೂ ಇಲ್ಲ. ಬಟ್ ನನಗೆ ಒಂದು ವಿಡಿಯೋ ಕೂಡ ಕೊಟ್ಟರು. ಬಟ್ ಅದೇ ವಿಡಿಯೋನ ನಾನೇ ಮುಂದೆ ತೊಗೊಂಡು ಬಂದಿದ್ದೀನಿ. ಸುಮಾರು ಜನ ನನಗೆ ಫೋನ್ ಮಾಡಿ ಹೇಳಿದ್ದೀರಾ, ಕೇಳಿದ್ದೀರಾ ಬ್ರದರ್ ನನಗೆ ಕೊಡಿ ಆ ಮರಿನ ಅಂತ ಕೇಳಿದರೆ. ಕೆಲವು ಜನ ಕಾಮೆಂಟ್ ಕೂಡ ಮಾಡಿದ್ದೀರಾ. ಅದು ಏನೇ ಇರಲಿ, ಬಟ್ ಆ ಥರ ನಿಮ್ಗೆ ಏನಾದರೂ ಇದ್ದರೆ ನನಗೆ ವಿಡಿಯೋಗಳನ್ನ ಕೊಡಿ. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಒಂದು ಕಮೆಂಟನ್ನು ನಾನು ನೋಡಿಕೊಂಡು ನಿಮ್ಮ ಒಂದು ಒಪಿನಿಯನ್ ತಿಳ್ಕೊಂಡು, ಯಾಕಂದರೆ ನೀವಿನ್ನ ಮಾಡಿರುವಂಥ ಕಾಮೆಂಟ್ಗಳ ಮೂಲಕನೇ ನಾನು ಈ ಥರ ಕೆಲವೊಂದು ನಿರ್ಧಾರಗಳನ್ನು ತೊಗೊಂಡು ಈ ಥರ ಮರಿಯನ್ನು ಅವರಿಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ. ನಿಮ್ಗೆ ಕಮೆಂಟ್ ಕೂಡ ಮಾಡ್ಬೋದು. ಈ ಹುಡುಗನಿಗೆ ಏನಾದರೂ ಕೊಟ್ಟರೆ ನಿಮಗೆ ಒಪಿನಿಯನ್ ಏನಿದೆ ಕಾಮೆಂಟ್ ಮಾಡಿ. ಇದಕ್ಕಿಂತ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೂ ಕೂಡ ನನಗೆ ವಿಡಿಯೋಗಳನ್ನ ಮಾಡಿಕೊಟ್ರೆ ಅವರಿಗೆ ಈ ತಿಂಗಳು ಒಂದು ಮರಿಯನ್ನು ನಾನು ಫ್ರೀ ಕೊಡ್ತಾ ಇದ್ದೇನೆ. ಅದರಲ್ಲಿ ಈ ವ್ಯಕ್ತಿ ಕೂಡ ಒಬ್ಬವ. ಇವನಿಗೂ ನಾನು ಕೊಡ್ತೀನಾ, ಕೊಡೋದಿಲ್ವಾ, ಕೊಡ್ಬೇಕು ಅಂದ್ಕೊಂಡಿದ್ದೀನ ಅಂತ ನೀವು ಕೇಳೋದಾದರೆ, ಇದು ಹುಡುಗನಿಗೆ ನಾನು ಕೊಡ್ಬೇಕು ಅಂದ್ಕೊಂಡಿರೋದು ನಿಜ. ಬಟ್ ಇದಕ್ಕಿಂತ ಇನ್ನೂ ಸಮಸ್ಯೆಗಳು ನೋಡಿರ್ಬೋದು. ಅವರು ಕೂಡ ನನಗೆ ವಿಡಿಯೋಗಳನ್ನ ವಿಡಿಯೋ ಮಾಡಿ ಕೊಟ್ಟರೆ ಅವ್ರಿಗೂ ಕೂಡ ಕೊಡ್ಬೇಕು ಅಂದ್ಕೊಂಡು ಯೋಚನೆ ಮಾಡ್ತೀನಿ. ಇಂಥವ್ರು ಯಾರಾದರೂ ಇದ್ದರೆ ನನಗೆ ದಯವಿಟ್ಟು ಆ ವಿಡಿಯೋಗಳನ್ನ ಕೊಡಿ. ಯೋಚನೆ ಮಾಡಿ ಒಂದು ಮರಿನ ಕೊಡ್ತೀನಿ. ಯಾರು ಕೂಡ ಬೇಜಾರಾಗಬಾರ್ದು. ಇವರಿಗೆ ಕೊಡಬೇಕು ಅಂದ್ಕೊಂಡು ಒಂದು ವಿಡಿಯೋನ ನಾನು ಮಾಡಿಸ್ಕೊಂಡು ಹಾಕ್ಕೊಂಡಿದ್ದೇನೆ. ನಿಮ್ಮ ಒಪಿನಿಯನ್ ಏನಿದೆ? ಈ ಥರ ಹುಡುಗನಿಗೆ ನಾನು ಕೊಟ್ಟರೆ ನಿಮಗೆ ಸಮಾಧಾನ ಅನಿಸುತ್ತೋ ಅಥವಾ ನಾನು ಕೊಟ್ಟಿರೋದು ಸರಿ ಅನಿಸುತ್ತೋ ಅದನ್ನು ನೀವು ಕಾಮೆಂಟ್ ಮೂಲಕ ತಿಳಿಸಿದರೆ ನನಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾ ನೀವು ನನಗೆ ಒಂದು ಸೊಲ್ಯೂಷನ್ ಕೊಟ್ಟಂಗೆ ಆಗುತ್ತೆ ಅನ್ನೋದು ನನ್ನ ವಿಡಿಯೋದ ಮೂಲ ಉದ್ದೇಶ. ಹಾಗಾಗಿ ಈ ಥರ ಹುಡುಗನಿಗೆ ನಾನು ಇವತ್ತೇನೋ ಮಾಡ್ಬೇಕು ಅಂದ್ಕೊಂಡು ಹೊರಟಿದ್ದೇನೆ. ಅದನ್ನು ಮಾಡೋದನ್ನು ನೀವು ಕೂಡ ಎಲ್ಲರೂ ಕೂಡ ಗಮನಿಸಿ ನನಗೆ ವಿಡಿಯೋಗೆ ನೀವು ಕಾಮೆಂಟ್ ಮೂಲಕ ನಿಮ್ಮ ಒಪಿನಿಯನ್ಗಳನ್ನ ತಿಳಿಸ್ತೀರಾ ಅಂದ್ಕೊಂಡು ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಇದೇ ಹುಡುಗನ ಇನ್ನೊಂದು ವಿಡಿಯೋ ಅವನ ಮುಖಾಂತರ ಅವನ ವಾಸ್ತವ ಅಂದರೆ ಅವನ ಪರಿಸ್ಥಿತಿ ಯಾವ ಥರ ಇದೆ, ಅವ್ನ ಊರು ಯಾವುದು, ಅವ್ನ ತಾಲೂಕು ಯಾವುದು, ಅವನು ಏನು ಕೆಲಸ ಮಾಡ್ಕೊಂಡಿದ್ದಾನೆ, ಅವ್ನು ಈ ಥರ ಸ್ವಲ್ಪ ಕಾಲಿಗೇನೋ ತೊಂದರೆ ಆಗಿದೆ ಸಣ್ಣ ಪುಟ್ಟ, ಆ ಥರ ಏನಾಗಿದೆ ಅವ್ನ ತೊಂದರೆ ಅನ್ನೋದನ್ನ ನಿಮಗೆ ಅವನೇ ಸ್ವತಃ ಅವನ ಬಾಯಿಂದ ಒಂದು ವಿಡಿಯೋ ನಿಮ್ಗೆ ಮಾಡಿ ಕೊಡ್ತೀನಿ, ನಾನೇ ಮಾತಾಡಿ ಹೇಳ್ತೀನಿ ಅಂತ ಹೇಳಿದ್ದಾನೆ. ಆ ವಿಡಿಯೋ ಕೂಡ ನಿಮಗೆ ಹಾಕಿ ತೋರಿಸ್ತೀನಿ. ಅವಾಗೂ ಕೂಡ ನೀವು ಕಾಮೆಂಟ್ ಕೂಡ ಮಾಡ್ಬೋದು. ನಿಮ್ಮದು ಏನಾದರೂ ತೊಂದರೆ ಇದೆ ಕೂಡ ನನಗೆ ವಿಡಿಯೋ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.